deixou apaixonado e quando treme o avião a aeromoça vem de costa. Dou tapa na bunda dela pra ver se ela gosta. Tapa na bunda dela pra ver se ela gosta. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವರ್ಚುವಲ್ ಕನ್ನಡಿಗ. ಇವತ್ತು ನಾವು ನೋಡ್ತಿರೋ ಗಾಡಿ ಲೋಗೋ ನೋಡಿದ್ರೆ ಹೇಳ್ತೀರಾ Emotional damage. ವೆದರು ಖರಾಬ್ ಆಗಿದೆ. ಆಗ್ಲೇ ಮಳೆ ಬರ್ತಾ ಇತ್ತು. ನೀ ಹಾಕುತ್ತೆ ಹೋಗುತ್ತೆ ಓಕೆನಾ? ಇದು ನ್ಯಾನೋ CX 2012 ಗಾಡಿ. ನ್ಯಾನೋನಲ್ಲಿ ನಿಮಗೆ ಬ್ಯಾಕ್ ಇಂಜಿನ್ ಬರುತ್ತೆ. ಬ್ಯಾಕ್ ಇಂಜಿನಲ್ಲಿ ನಿಮಗೆ 624cc 2 ಸಿಲಿಂಡ್ರು MPFI ಇಂಜಿನ್ ಬರುತ್ತೆ. ನೋಡಿ ಡಿಸೈನ್ ಹೆಂಗಿದೆ, ಒಳ್ಳೆ ಒಂದು ಎಲೆ ಶೇಪ್ ತರ ಇದೆ. ಬರೀ ಇಂಥದೆಯಾ? ಈ ಗಾಡಿನಲ್ಲಿ ನಿಮಗೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 15 ಲೀಟ್ರ್ ಬರುತ್ತೆ. ಮೈಲೇಜು ನಿಮಗೆ 23ರಿಂದ 24 ಕೊಡುತ್ತೆ. ಆನ್ ಆನ್ ಆ್ಯಾವ್ರೇಜು ಫುಲ್ ಟ್ಯಾಂಕಲ್ಲಿ ನಿಮಗೆ 375 ಕಿಲೋಮೀಟರ್ ಅಷ್ಟು ಮೈಲೇಜ್ ಕೊಡುತ್ತೆ ಗುರು. ಈಗ ಬರೋ ಗಾಡೀಲಿ ಯಾವ ಗಾಡಿ ಕೊಡುತ್ತೆ ಹೇಳಿ? ನಿಮ್ಗೆ ಯಾಕೆ ಬೇಕದು? ನಾನೇ ಕೇಳ್ಬೇಕು ಎಲ್ಲ ಮಗ. ಇದೇನಂತಾರ ಇದನ್ನ? ಸ್ಟಿಕ್ಕಾ? ಫೈರ್ ಸ್ಟಿಕ್ ತರ ಲಿವರು. ಕರೆಕ್ಟ್ ಮಗ, ಅದೇ ಪದ ಬೇಕಾಗಿದ್ದು. ಆಮೇಲೆ ಇದ್ರಲ್ಲಿ ನಿಮಗೆ ಸಿಂಗಲ್ ಲಿವರಲ್ಲೇ ನಿಮಗೆ ಇಂಡಿಕೇಟ್ರು, ಅದಾದಮೇಲೆ ವೈಪರು, ಅದಾದಮೇಲೆ ನಿಮಗೆ ಹೆಡ್ಲೈಟ್ಸು ಎಲ್ಲದಕ್ಕೂ ಆಪ್ರೇಟ್ ಆಗುತ್ತೆ. ಈ ಗಾಡಿ ನಿಮಗೆ AC ಜೊತೆ ಬರುತ್ತೆ. ಇಲ್ಲಿ ನೀವು ಆನ್ ಮಾಡಿದ್ರೆ AC ಆನ್ ಆಗುತ್ತೆ. ಜೊತೆಲಿ ಇದು ಆನ್ ಮಾಡಬೇಕು ನೀವು ಟ್ಯೂನರು, ಅವಾಗ ನಿಮಗೆ ಫ್ಯಾನ್ ಆನ್ ಆಗುತ್ತೆ. ಕೇಳಿಸ್ತಾ ಇರ್ಬೋದು ನಿಮಗೆ ಫ್ಯಾನ್ ಸೌಂಡು. ಇದಾದಮೇಲೆ ಇಲ್ಲಿ ಆಡಿಯೋ ಸಿಸ್ಟಮ್ ಹಾಕ್ಸಿದ್ದಾರೆ. 4 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಬರುತ್ತೆ, ನೋಡ್ಬೋದು. ನಿಮಗೆ ಇಲ್ಲಿ ಅನಲಾಗ್ ಸ್ಪೀಡೋಮೀಟರ್ ಬರುತ್ತೆ, ಡಿಜಿಟಲ್ ಓಡೋಮೀಟರ್ ಬರುತ್ತೆ. ಆಮೇಲೆ ನಿಮ್ಗೆ ಇಲ್ಲಿ ಫ್ಯೂಯಲ್ ಗೇಜ್ ತೋರಿಸುತ್ತೆ. ನ್ಯಾನೋ CX 2012 ಮಾಡೆಲ್ ಆಗಿರೋದ್ರಿಂದ ನಿಮಗೆ ಪವರ್ ಸ್ಟೇರಿಂಗು ಮತ್ತು ಪವರ್ ವಿಂಡೋಸ್ ಬರೋಲ್ಲ, ಎಲ್ಲ ಮ್ಯಾನ್ಯುಯಲ್ ಆಗೇ ಬರುತ್ತೆ. 6'2" ಇದ್ದೀನಿ, ಆದರೂ ನಾನು ಈ ಗಾಡೀಲಿ ಆರಾಮಾಗಿ ಕಾಲಿಟ್ಕೊಂಡು ಕೂತ್ಕೋಬೋದು ಮುಂದ್ಗಡೆಗೆ, ಅಷ್ಟು ಸ್ಪೇಸ್ ಇದೆ ಈ ಗಾಡೀಲಿ. ಕಂಗ್ರಾಚುಲೇಷನ್. ಹಿಂದೆ ನೋಡ್ಬೋದು ಲೆಗ್ ರೂಮ್ ನಿಮಗೆ ಏನು ಅಷ್ಟೊಂದೇನು ನನಗೆ ಸೂಟ್ ಆಗಲ್ಲ. ಒಂದು 5'8" to 5'9" ಇರೋರಿಗೆ ಆಗುತ್ತೆ, ಅದ್ರ ಮೇಲಿರೋರಿಗೆ ಕಷ್ಟ ಆಗುತ್ತೆ. ಆಮೇಲೆ ಇದು ಕುಷನ್ ಇರೋದಂಥದ್ದೆಲ್ಲ, ಇದು ಥರ ಬೆಂಚ್ ಟೈಪ್ ಸೀಟ್ ಇದು. ಆಮೇಲೆ ಹಿಂದೆ ನೋಡ್ಬೋದು ನೀವು ಇಲ್ಲಿ ಬೂಟ್ ಸ್ಪೇಸು. ನೀವು ಡಿಕ್ಕಿ ಇದು CX ಮಾಡಲ್ ಆಗಿರೋದ್ರಿಂದ ನಿಮಗೆ ಹಿಂದ್ಗಡೆಯಿಂದ ತೆಗಿಯೋಕ್ಕಾಗಲ್ಲ. ನೀವು ಈ ಬ್ಯಾಕ್ ಸೀಟಿಂದನೇ ನೀವು ಲಗೇಜ್ನ ಹಾಕೋಬೇಕಾಗುತ್ತೆ. ಇದರಲ್ಲಿ ನಿಮಗೆ 80 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. 2 ದೊಡ್ಡ ಬ್ಯಾಗ್ ಇಟ್ಕೋಬೋದು. ಆಮೇಲೆ ಒಂದು ಊಫರ್ ಇಟ್ಕೊಳ್ಳೋಕೆ ಜಾಗ ಇದೆ. ನಿಮ್ಗೆ ಹೆಂಗೆ ಬೇಕು ಹಂಗೆ ಅನುಕೂಲ ಮಾಡ್ಕೋಬೋದು. ಮಗ ಇನ್ನೇನು ಹೇಳ್ಬೋದು? ಇದು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು. ಇದು ನಿಮಗೆ ಕತ್ಲಲ್ಲಿ ನೋಡ್ಬೇಕು ನೀವು, ಮನೇಲಿ ಟ್ಯೂಬ್ ಲೈಟ್ ಹಾಕಿದಾಗ ಹೆಂಗೆ ಬರುತ್ತೆ ಅದೇ ಥರ ಬರುತ್ತೆ ನೋಡಿ. ಇವಾಗ ಒಂದು ಸ್ವಲ್ಪ ಕತ್ಲೆ ಇದೆ, ಇದು ಹಾಕಿ ತೋರಿಸ್ತೀನಿ ಹೆಂಗೆ ಬರುತ್ತೆ ಲೈಟ್ ಅಂತ ನೋಡಿ. ಸಕ್ಕದಾಗಿ ಬರುತ್ತೆ ಅಲ್ವಾ? ಆಮೇಲೆ ಇದು ಡಿಸ್ಕೋ ಲೈಟ್. ಡ್ಯಾಶ್ ಬೋರ್ಡ್ ನೋಡ್ಬೋದು. ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಏನಾದರೂ ಇಟ್ಕೊಳ್ಳೋಕ್ಕೆ ಸ್ಪೇಸು ನಿಮಗೆ ಬಾಕ್ಸ್ ಥರ ಏನಿಲ್ಲ, ಓಪನ್ ಇದೆ. ಆಮೇಲೆ ನಿಮಗೆ ಮುಂದ್ಗಡೆ ಆ್ಯಕ್ಚುಲಿ ಇದು ಬ್ಯಾಕ್ ಇಂಜಿನ್ ಆಗಿರೋದ್ರಿಂದ ಮುಂದ್ಗಡೆ ನಿಮಗೆ ಫರಾರಿ ಥರ ಸ್ಟೋರೇಜ್ ಕೊಡ್ತಾರೆ. ಆಮೇಲೆ ಈ ನ್ಯಾನೋಲಿ ಯಾವುದು ಇದು ಬ್ಯೂಟಿ, ಇದು ಬಂದ್ಬಿಟ್ಟು ಸೈಡ್ ವೆಂಟು. ಇದು ಕೊಟ್ಟಿರೋದು ಇದು ಬ್ಯಾಕ್ ಇಂಜಿನ್ ಆಗಿರೋದ್ರಿಂದ ಇದು ಇಂಜಿನ್ ಕೂಲ್ ಮಾಡೋದಕ್ಕೋಸ್ಕರ ನ್ಯಾನೋ ಅಲ್ಲಿ ಕೊಟ್ಟಿರೋದು. ಗಾಡಿನಲ್ಲಿ ನಿಮಗೆ ಡೋರ್ ಏನಾದರೂ ಓಪನ್ ಮಾಡಬೇಕು ಅಂದರೆ ಮ್ಯಾನ್ಯುಯಲ್ ಆಗಿರೋದ್ರಿಂದ ನಿಮಗೆ ಈ ಡೋರ್ ಮಾತ್ರನೇ, ಡ್ರೈವರ್ ಡೋರ್ ಮಾತ್ರನೇ ನಿಮಗೆ ಫಸ್ಟು ಓಪನ್ ಮಾಡೋಕ್ಕಾಗೋದು. ಅದಾದಮೇಲೆ ನಿಮಗೆ ಬೇರೆ ಡೋರ್ಸ್ ಎಲ್ಲ ಓಪನ್ ಮಾಡೋಕ್ಕಾಗೋದು. ನೀವು ಇಲ್ಲಿ ನೋಡ್ಬೋದು ಶ್ರೀ ಅಕ್ವಾ. ಶ್ರೀ ಅಂದರೆ ದೇವರು, ಅಕ್ವಾ ಅಂದರೆ ನೀರು. ಶ್ರೀ ಅಂದರೆ ದೇವರು, ಅಕ್ವಾ ಅಂದರೆ ನೀರು. ನೀರೇ ದೇವರು, ದೇವರೇ ನೀರು. ABC
ಇದು ಆಕ್ಸಿಲೇಟರ್, ಇದು ಬ್ರೇಕು, ಇದು ಕ್ಲಚ್ಚು. ಇದರಲ್ಲಿ ನಿಮಗೆ 180 mm ಡ್ರಮ್ ಬ್ರೇಕ್ ಬರುತ್ತೆ, ಫ್ರಂಟ್ ಮತ್ತೆ ರೇರು. ಬ್ರೋ ಇದ್ರಲ್ಲಿ ಡ್ರಿಫ್ಟ್ ಹೊಡೆದ್ರೆ ದಬಾಕೋಬಿಡುತ್ತೆ ಗಾಡಿ. ನ್ಯಾನೋನಲ್ಲಿ ನಿಮಗೆ 3+1 ಸೀಟಿಂಗ್ ಕೆಪಾಸಿಟಿ ಇದೆ. ಡ್ರೈವರ್ ಜೊತೆಲಿ 3 ಜನ ಕೂತ್ಕೋಬೋದು. ಓವರ್ಲೋಡ್ ಎಲ್ಲ ಮಾಡೋಕ್ಕಾಗಲ್ಲ, ಆವಾಗ ನಿಮಗೆ ಗಾಡಿ ಪಿಕಪ್ ಕೊಡಲ್ಲ. ಇದರಲ್ಲಿ ಇನ್ಸ್ಟಂಟ್ ಪಿಕಪ್ಪು ನಿಮಗೆ ಅಷ್ಟೊಂದು ಬರದೇ ಇರೋ ಕಾರಣದಿಂದ ನೀವು 3+1 ಜನ ಸೀಟಿಂಗ್ ಕೆಪಾಸಿಟಿನೇ ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು. Later that same evening. ಈಗಲೂ ಎಷ್ಟೋ ಜನ ಕೇಳ್ತಾ ಇರ್ತಾರೆ ನನ್ನ ಹತ್ರ ಬಂದು, ಹೇಗಿದೆ ಗಾಡಿ, ತೊಗೋಬೋದಾ? ಸೆಕೆಂಡ್ಸಲ್ಲಿದ್ರೂ ಈ ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗಿದ್ರು ತೊಗೋಬೋದಾ ಅಂತ ಕೇಳ್ತಿರ್ತಾರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನ್ಯಾನೋ ಗಾಡಿಯ ರಿವ್ಯೂ. ಇಷ್ಟ ಆಗಿದ್ರೆ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ಆಯ್ತು ಬಿಡು. ಮುಂದಿನ ವಿಡಿಯೋಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿ ಯು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.